ಇದು ಎಳ್ನೀರಿಗೂ ಬರ್ತದೆ, ಕಾಯಿಗೂ ಬರ್ತದೆ ಮತ್ತು ಕೊಬ್ಬರಿಗೂ ಬರ್ತದೆ. ಇಟ್ಟಂಥ ಸಂದರ್ಭ ಇಲ್ಲೆಲ್ಲ ಲೋಕಲಾಗೆಲ್ಲ ನಾಟಿ ಗಿಡನೇ ಜಾಸ್ತಿ. ಇದನ್ನು ಇಟ್ಟಾಗ ಕೆಲವರೆಲ್ಲ ನನ್ನನ್ನು ಹೀಯಾಳಿಸಿದ್ದು ಉಂಟು. ನೀವು ಈ ಥರ ಒಂದು ಹೈಬ್ರಿಡ್ ಹೋಗಿದ್ದಕ್ಕೆ ಏನು ವಿಶೇಷತೆ ಇದು ಸರ್? ಏಕೆ ಅಂತಂದರೆ ಈಗ ನಾನು ನಾಟಿ ಗಿಡ ಇಟ್ಟರೆ ಸುಮಾರು 8 ರಿಂದ 10 ವರ್ಷ ಬೇಕು. ಇದು ಬೇಗ ಡ್ರಾ ಬೇಗ ಬಹುಮಾನ ಅಂತ. ಬೇಗ ಡ್ರಾ ಬೇಗ ಬಹುಮಾನ ಸಹ ಇವತ್ತು ನಮ್ಮ ರೈತರು ನಾವು ಇವತ್ತು ಜೀವನ ಮಾಡೋದು ಕಷ್ಟ ಅನ್ನೋದು. ಯಾಕೆಂದರೆ ಇವತ್ತು ಉತ್ಕೃಷ್ಟ ಬಂದರೂ ಸಹ ಇವತ್ತು ನಾವು ಬೆಳೆಯೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ನಮಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಇವತ್ತು ಸರ್ಕಾರ ಇವತ್ತು ಕೊಡ್ತಾ ಇಲ್ಲ. ಇವತ್ತು ಖಂಡಿತ ನಮಗೆ ಸರ್ಕಾರ ಇವತ್ತು ಯಾವುದೇ ನಮಗೆ ಸಬ್ಸಿಡಿ ಬೇಡ. ನಮ್ಮ ರೈತರು ನಾವು ಖಂಡಿತ ನಾವು ಸಬ್ಸಿಡಿ ಕೇಳೋದಿಲ್ಲ. 2 ಮರ ಇಟ್ಟಿದ್ದೀನಿ. ಆ 2 ಗಿಡಕ್ಕೆ ನನ್ನ 2 ಹೆಣ್ಣು ಮಕ್ಕಳ ಹೆಸರು ಇಟ್ಟಿದ್ದೀನಿ ಸರ್. ಒಂದು ತೇಜಸ್ವಿನಿ, ಒಂದು ಧನ್ವಂತರಿ ಅಂತಾನೆ. ಯುವ ರೈತರಿಗೆ ನಮಸ್ಕಾರ. ಇವತ್ತು ಒಂದು ಯೂತಿಗೆ ಒಂದು ಇನ್ಸ್ಪಿರೇಷನ್ ಒಬ್ಬರು ಸಾರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. BN ಲೋಕೇಶ್ ಸಾರು ಬಂದು ಬಡಕೆ ಗುಡ್ಲು ವಿಲೇಜು, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಇವರೊಂದು ವಿಶೇಷತೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಒಂದು ತೆಂಗು ಒಂದು 2.5 ವರ್ಷಕ್ಕೆ ಇವರೊಂದು ಪ್ರಾಪರ್ ಒಂದು ಎಜುಕೇಷನ್ ಮಾಡಿ ಒಂದು 2.5 ವರ್ಷಕ್ಕೆ ಇವರು ತೆಂಗು 150 ರಿಂದ 200 ಕಾಯಿ ಕೀಳ್ತಾರೆ. ನಾವು ಯುವ ರೈತರುಗಳಿಗೆ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಬೇಕು ಅಂದರೆ ಒಂದು ಎಜುಕೇಷನ್ ಇಂಪಾರ್ಟೆಂಟು. ಅದೇ ಇವ್ರು ನೀರು ಒಂದು ಗಿಡಕ್ಕೆ ಎಲ್ಲರಿಗೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀವಿ. ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಇರೋನ ನಾವು ಥಿಯರಿಕ್ಕಿಂತ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ತೆಂಗಿನ ಮರಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂತ. ಇವ್ರ ಹತ್ರ ತೆಂಗಿನ ಮರದ ಬಗ್ಗೆ, ನೀರು ಬಗ್ಗೆ, ಮುಂದೆ ಬೆಳೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇವ್ರು ಫಸ್ಟ್ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ ಸರ್? ನನ್ನ ಹೆಸರು ಲೋಕೇಶ್ ಅಂತಾನೆ. ನಾನು ತುಮಕೂರು ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೀನಿ. ಈಗ ನಾನು ನನ್ನ ಒಂದು ಇದರಲ್ಲಿ ನಾನು ಒಂದು ಅನೇಕ ಕಡೆ ನೋಡಿದಾಗ ನನಗೂ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಪರಿಕಲ್ಪನೆ ಬಂದಾಗ ನಾನು ಇದು DJ ಹೈಬ್ರಿಡ್ ಅಂತ ಒಂದು ತೆಂಗನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಆನಂತರ ನನ್ನ ಜಮೀನಲ್ಲಿ ನಾನು ಇದು ಮಾಡಬೇಕು ಅಂತ ಇದನ್ನ ಪ್ರಯೋಗ ಮಾಡಿದೆ. ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ಊರ ಭಾಗದಲ್ಲಿ ಇವು, ಯಾಕಂದರೆ ಈ ಭಾಗಕ್ಕೇ ಹೊಸದಿದು ಇಟ್ಟಂಥ ಸಂದರ್ಭ ಇಲ್ಲೆಲ್ಲ ಲೋಕಲಾಗೆಲ್ಲ ನಾಟಿ ಗಿಡನೇ ಜಾಸ್ತಿ. ಇದನ್ನು ಇಟ್ಟಾಗ ಕೆಲವರೆಲ್ಲ ನನ್ನನ್ನು ಹೀಯಾಳಿಸಿದ್ದು ಉಂಟು. ಆಮೇಲೆ ಈ ಭಾಗದಲ್ಲಿ ಇವೆಲ್ಲ ಕಚ್ಚೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಆಮೇಲೆ ಒಂಬಳೆ ಬರ್ತದೋ ಹೆಂಗೋ ಅಂತ ಇವೆಲ್ಲ ಮಾಡಿದರು. ಆದರೆ ಈಗೆಲ್ಲ ಅದೇನು ಅವರು ಇದು ಮಾಡಿದರು ಆ ಜನನೇ ಸಹ ಇವತ್ತು ಬಂದು ನೋಡೋ ಅಂಥ ಒಂದು ಪ್ರಯೋಗ ಇವತ್ತು ಈ ತೋಟದಲ್ಲಿ ಆಗಿದೆ ಸರ್. ಚೆನ್ನಾಗಿ ಬರ್ತಾ ಇದೆ. ಸುಮಾರು 2.5 ವರ್ಷಕ್ಕೆ ನಾನು ಇಟ್ಟು 2.5 ವರ್ಷಕ್ಕೆ ಒಂಬಳೆ ಬಂತು. ಆನಂತರ ಈಗ 4.5 ವರ್ಷ ಆಗಿದೆ. ಈ 4 ವರ್ಷಕ್ಕೆ ಕ್ರಾಪ್ ಈ ಥರ ಎಲ್ಲ ಸ್ಟಾರ್ಟ್ ಆಗಿದೆ ಸರ್. ನಾನು ಕೃಷಿಕ ಸಮಾಜದ ಅಧ್ಯಕ್ಷನಾಗಿ ತುಮಕೂರಿನಲ್ಲಿ ಒಂದು ಜಿಲ್ಲಾ ಕೃಷಿ ಭವನವನ್ನು ಮಾಡಿ ಇವತ್ತು ಉದ್ಘಾಟನೆ ಹಂತಕ್ಕೆ ತಂದು ಇವತ್ತು ನಾನು ಆ ಒಂದು ಇದರಿಂದ ನಾನು ನಿರ್ಗಮಿಸಿದ್ದೀನಿ ಸರ್. ಈಗ ನಾನು ಜಮೀನನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸರ್. ಸರ್ ಒಟ್ಟು ನಮ್ಮದು 2 ತಾಗಿದೆ, ಅಲ್ಲೊಂದು ತಾಗಿದೆ, ಇಲ್ಲಿರೋದು 7 ಎಕರೆ. 7 ಎಕರೆ ಇದರಲ್ಲಿ 4 ಎಕರೆಗೆ ನಾನು ತೆಂಗು ಮಾಡಿದ್ದೀನಿ ಸರ್. ಸುತ್ತ ಸೋಲಾರ್ ಫೆನ್ಸ್ ಮಾಡಿಸಿದ್ದೀನಿ. ಆಮೇಲೆ ಇವರೊಂದು ಇಸ್ರೇಲ್ ಹೋಗಿ ಇಸ್ರೇಲ್ ಎಲ್ಲರಿಗೂ ಅಲ್ಲೂ ಹೋಗಿ ಅಲ್ಲೂ ಒಂದು ಸ್ವಲ್ಪ ಎಜುಕೇಷನ್ ಮಾಡ್ತಾರೆ. ನಮ್ಮ ಜಮೀನಲ್ಲಿ ಏನು ಬೆಳಿಬೋದು, 7 ಎಕರೆ ಏನಾದ್ರು ಪ್ರಯೋಗ ಮಾಡೋಣ ಅಂತ ನಮ್ಮ ಯುವ ರೈತರುಗಳು ಹೇಳ್ತಾ ಇರ್ತೀನಿ. ನಮ್ಮ ರೈತರುಗಳೇ ಒಂದು ಸೈಂಟಿಸ್ಟ್ ಅಂತ. ಆಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಪ್ಲಸ್ ಈಗ ಇವ್ರಿಗೊಂದು ಏನಾದ್ರು ಒಂದು ಜಮೀನಿಗೆ ಮಾಡಬೇಕು ಅಂದಾಗ 25 ಈಗ ತೆಂಗಿನ ಮರ ನೆಡಬೇಕು ಅಂದಾಗ ನಾಟಿ ತೆಂಗಿನ ಮರ ಇವ್ರ ಹತ್ರ ಆಲ್ಮೋಸ್ಟ್ ಇರುತ್ತೆ. ಅದಕ್ಕೆ ಆಮೇಲೆ ಇವರೊಂದು ಏನು ಪ್ರಯೋಗ ಮಾಡೋಣ ಅಂತ ಹೋಗ್ತಾ ಇದ್ದಾಗ ಈಗ ಒಂದು ತೆಂಗು ಯಾವ್ಯಾವ ತಳಿಗಳು ನೆಡ್ತಾ ಹೋಗ್ಬೇಕು ಅಂದಾಗ ಇವ್ರಿಗೊಂದು ಸಿಕ್ಕಿದೆ DJ ಹೈಬ್ರಿಡ್ ಅಂತೇಳಿ. DJ ಹೈಬ್ರಿಡ್ ವಿಶೇಷತೆ ಏನು ಅಂತಂದರೆ ಅದು ಎಳ್ನೀರಿಗೂ ಆಗುತ್ತೆ, ಕಾಯಿಗೂ ಆಗುತ್ತೆ, ಕೊಬ್ಬರಿಗೂ ಆಗುತ್ತೆ. ಒಂದೊಂದು ಬಂದು ತೆಂಗಿನ ಸಸಿಗಳ ವಿಶೇಷತೆ ಬಂದು ನಿಮಗೆ ಬರೀ ಕಾಯಿಗೆ ಮಾತ್ರ ಆಗುತ್ತೆ, ಒಂದೊಂದು ವಿಶೇಷತೆ ಬರೀ ಕೊಬ್ಬರಿ ಮಾತ್ರ ಆಗುತ್ತೆ, ಒಂದೊಂದು ತೆಂಗಿನ ಮರ ಬರೀ ಎಳ್ನೀರಿಗೆ ಮಾತ್ರ ಆಗುತ್ತೆ. ಈ DJ ಹೈಬ್ರಿಡ್ ಬಂದು ನಿಮಗೆ ಇದು ಎಳ್ನೀರು ಆಗುತ್ತೆ, ಕಾಯಿ ಆಗುತ್ತೆ, ಕೊಬ್ಬರಿನೂ ಆಗುತ್ತೆ. ಒಂದು ಮರದ ಸೊಪ್ಪು ಸುಮಾರು 5 ಗಿಡಕ್ಕೆ ಗೊಬ್ಬರ ಆಗುತ್ತೆ. ಅದನ್ನೆಲ್ಲ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡಿಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಸ್ಬಿಡ್ತೀನಿ. ನಾನೇನು ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರ ಆಗಲಿ ಇನ್ನೊಂದಾಗಲಿ ಬಳಸೋಕ್ಕೂ ಅಲ್ಲ, ಇದೇ ಬೇಕಾದಷ್ಟು ಆಗುತ್ತೆ. ಯಾಕಂದರೆ ಇವತ್ತು ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ಅಂತಂದ್ರೆ ಅದು ಸಹ ಹಸಿರು ತಿಂದೇನೆ ಸಗಣಿ ಹಾಕೋದು ಮತ್ತು ಪಿಚ್ಕೆ ಹಾಕೋದು. ನಾವು ನೇರವಾಗಿ ಹಸಿರನ್ನೇ ಭೂಮಿ ಕೊಟ್ಟಾಗ ಒಳ್ಳೆ ಭೂಮಿ ನಂದು ಇದಾಗುತ್ತೆ. ತೋಟ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ. ಒಂದು ಗರಿನೂ ಸಹ ಹಣ್ಣಾಗಿಲ್ಲ. ಯಾಕಂದರೆ ಅಷ್ಟು ಒಂದು ಆರೋಗ್ಯ ಹೆಲ್ತಿಯಾಗಿರುತ್ತೆ ಸರ್. ನನ್ನ ಹೆಸರು ಲೋಕೇಶ್ ಅಂತಾನೆ. ನಾನು ತುಮಕೂರು ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದೀನಿ. ಹಾಗೆಯೇ ನಾನು ಅಧ್ಯಕ್ಷ ಆದಂಥ ದಿನದಲ್ಲೇ ನಾನು ಒಂದು ಪ್ಲ್ಯಾನನ್ನು ನಾನು ಇದು ಮಾಡ್ಕೊಂಡೆ. ನಾನು ಏನಾದರೂ ಮಾಡಿ ನಾನು ಒಂದು ತೋಟನ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಬಂತು ಐಡಿಯಾ. ಆಗ ನಾನೇನು ಮಾಡಿದೆ, ಬೇರೆ ಕಡೆ ಒಂದು ಕಡೆ ನೋಡಿದೆ. ಅಲ್ಲಿ ನೋಡಿದಾಗ ಅಲ್ಲಿ ಒಂದು DJ ಹೈಬ್ರಿಡ್ ಅಂತ ಒಂದು ಕೋಕೋನಟ್ದು ಒಂದು ಫಾರ್ಮನ್ನು ನೋಡಿದಾಗ ನನಗೂ ಅದು ಆಸೆ ಬಂತು, ನಾನು ಇದನ್ನು ಮಾಡಬೇಕು ಅಂತಲೇ. ನಾನೇನು ಮಾಡಿದೆ, ಸುಮಾರು ಒಂದು 6 ತಿಂಗಳು ಮುಂಚಿತವಾಗಿಯೇ ಪೂರ್ವ ಸಿದ್ಧತೆಯನ್ನು ನಾನು ಮಾಡಿದೆ. ಫಸ್ಟು ಗುಂಡಿಯನ್ನು ನಾನು ಆಳವಾಗಿ ಸುಮಾರು 3.5-4 ಕಡೆ ಗುಂಡಿಯನ್ನು ತೆಗೆದು ಆನಂತರ ಅದರಲ್ಲಿ ಸುಮಾರು 1.5 ನಾಟಿ ಬೇವಿನ ಸೊಪ್ಪನ್ನು ಹಾಕಿ ಆನಂತರ ಅದ್ರ ಮೇಲ್ಗಡೆ
ಒಂದು ಕೆರೆ ಗೋಡು ಮಣ್ಣನ್ನು ಹಾಕಿ ತಿರ್ಗಿ ಅದರ ನಂತರ ಕುರಿ ಗೊಬ್ಬರವನ್ನು ಹಾಕಿ ತಿರ್ಗಿ ಅದನ್ನು ಭೂಮಿ ಲೆವೆಲ್ಗೆ ಬಿಟ್ಟೆ ನಾನು. ತಿರ್ಗಿ ಅದು ಮಳೆ ಬಂದು ಎಲ್ಲನ ಕೊಳೆತು ಚೆನ್ನಾಗಿ ಭೂಮಿ ಲೆವೆಲ್ಗೆ ಅದು ಕುಸಿದಾಗ ಆ ನಂತರ ನಾನು ತೆಂಗಿನ ಸಸಿಯನ್ನು ನಾನು ನಾಟಿ ಮಾಡಿದ್ದು. ಯಾಕೆಂದರೆ ಒಂದು ಪಕ್ಷಿ ಬೇರೆ ಕಡೆ ಆರೋಗ್ಯ ಅದು ಆಹಾರ ಹುಡುಕುತ್ತೆ, ಆದರೆ ಒಂದು ಪ್ರಾಣಿ ಇನ್ನೊಂದು ಕಡೆ ನಡ್ಕೊಂಡು ಹೋಗಿ ತಿನ್ನುತ್ತೆ. ಆದರೆ ಒಂದು ಮರ ಇನ್ನು ಲೈಫ್ ಲಾಂಗ್ವರೆಗೂ ಅದು ಅಲ್ಲೇ ಇರೋದ್ರಿಂದ ಅದಕ್ಕೆ ನಾನು ರಿಸರ್ವ್ ಫುಡ್ಡನ್ನು ನಾನು ಮಾಡಿಕೊಟ್ರೆ ಅವಾಗ ಒಳ್ಳೆ ಉತ್ಕೃಷ್ಟವಾದ ಬೆಳೆ ಬರೋಕ್ಕೆ ಸಾಧ್ಯವಾಗ್ತದೆ. ಹಂಗಾಗಿ ನಾನೇನು ಮಾಡಿದೆ, ಒಂದು DJ ಹೈಬ್ರಿಡ್ ತೆಂಗನ್ನು ನಾನು ಇಲ್ಲಿ ನಾಟಿ ಮಾಡಿದೆ. ಇವತ್ತು ನನಗೆ ಸುಮಾರು 2.5 ವರ್ಷ ಇದನ್ನು ಇಟ್ಟಂಥ 2.5 ವರ್ಷಕ್ಕೇ ಇದ್ರ ಒಂಬಳೆ ಸ್ಟಾರ್ಟ್ ಆಯಿತು. ಆನಂತರ ಈಗ 4.5 ವರ್ಷ ಆಗಿದೆ. ಸಂಪೂರ್ಣವಾಗಿ ಇವತ್ತು ಬೆಳೆ ಬರ್ತಾಯಿದೆ. ಇವತ್ತು ಇದರ ತಳಿ ಹೆಸರು ಸಂಪೂರ್ಣ ಅಂತ. ಇದು ಎಳ್ನೀರಿಗೂ ಬರ್ತದೆ, ಕಾಯಿಗೂ ಬರ್ತದೆ ಮತ್ತು ಕೊಬ್ಬರಿಗೂ ಬರ್ತದೆ. ಈಗ ಆಲ್ರೆಡಿ ನಾನು ಕೊಬ್ಬರಿನೂ ಸಹ ಹಾಕಿದ್ದೀನಿ. ಈ ಎಳ್ನೀರು ಭಾರಿ ಟೇಸ್ಟ್ ಇರ್ತದೆ, ಕಾಯಿ ತುಂಬ ರುಚಿಯಾಗಿರ್ತದೆ, ಖಂಡಿತನ ತಿನ್ನೋದಕ್ಕೂ ಭಾಳ ಚೆನ್ನಾಗಿರ್ತದೆ. ಹಾಗಾಗಿ ಒಳ್ಳೆಯ ಇದೊಂದು ತಳಿ. ಇದನ್ನು ರೈತರು ಎಲ್ಲರೂ ಸಹ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ಅತಿಹೆಚ್ಚುವಾಗಿ ನೀರು ಬೇಕು. ಇವತ್ತು ಸುಮ್ಮನೆ ಬರೀ ಎಲ್ಲೋ ನೀರಿಲ್ಲದ ಕಡೆಗೆಲ್ಲ ನಾನು ಮಾಡ್ತೀನಿ ಅಂದರೆ ಖಂಡಿತ ಅದು ಕಷ್ಟ ಆಗುತ್ತೆ. ಚೆನ್ನಾಗಿ ನೀರಿದ್ದರೆ ಮಾತ್ರ ಅದನ್ನು ನಾವು ಮಾಡ್ಬೋದು. ನಾವು ನೀರಿಗೂ ಸಹ ಇದು ಭೂಮಿ ಸಖತ್ತು ವಾಲ್ಡಿ ಆದಂಥ ಭೂಮಿ ಇದು. ಈ ಭೂಮಿಲಿ ನೀರು ನಿಲ್ಲೋದೇ ಕಷ್ಟ. ಆದರೂ ಸಹ ಇದರಲ್ಲಿ ಒಂದು ಹನಿ ನೀರನ್ನು ಸಹ ನಾನು ಆಚೆ ಹೋಗದಂಗೆ ಎಲ್ಲ ನೀರನ್ನು ಹರಿಯೋ ನೀರನ್ನ ನಿಂತ ನೀರನ್ನು ಹಿಂಗ ನೀರನ್ನು ನಾನು ಭೂಮಿಲಿ ಇಂಗಿಸಿ ಇವತ್ತು ಬೋರ್ವೆಲ್ಗಳಲ್ಲಿ ಇವತ್ತು ಒಳ್ಳೆ ರೀಚಾರ್ಜ್ ಆಗಿದೆ. ಇದರಲ್ಲಿ 2 ಬೋರ್ ಇದೆ. 2 ಬೋರು, ಒಂದು ಬೋರು 350 ಅಡಿ ಇದೆ, ಒಂದು ಬೋರು 550 ಅಡಿ ಇದೆ. ಎರಡೂ ಸಹ ಸಂಪೂರ್ಣವಾಗಿ ಚೆನ್ನಾಗಿ ಓಡ್ತಾ ಇದೆ. ಒಂದು 350 ಅಡಿದು ಆಲ್ರೆಡಿ ಫೇಲ್ಯೂರ್ ಆಗಿತ್ತು. ತಿರ್ಗಿ ನಾನೇನು ಮಾಡಿದೆ, ನಾನು ಅಲ್ಲಿ ಇಲ್ಲಿ ನೋಡಿದಾಗ ಈ ಇಂಗು ಗುಂಡಿಗಳನ್ನು ಬೋರ್ವೆಲ್ಗಳ ಹತ್ರ ಮಾಡಿದರೆ ಒಳ್ಳೆ ನೀರು ಬರ್ತದೆ ಅನ್ನೋ ಒಂದು ಐಡಿಯಾ ನನ್ನ ತಲೆಯಲ್ಲಿ ಬಂತು. ಆಗ ನಾನೇನು ಮಾಡಿದೆ, ಈ ಏನು ಬೆಟ್ಟದ ಮೇಲಿಂದ ನೀರು ಹರಿದು ಬರೋ ನೀರನ್ನು ಈ ಕೃಷಿ ಹೊಂಡಗಳಲ್ಲಿ ನಿಂತು ತಿರ್ಗಿ ಕೃಷಿ ಹೊಂಡ ತುಂಬಿ ಹೆಚ್ಚಾದ ನೀರು ಕಂದಕಗಳ ಮೂಲಕ ಒಂದು ಕಂದಕಗಳು ಸುಮಾರು 2,000 ಲೀಟ್ರ್ ನೀರು ಹಿಡಿತದೆ. ಆ ಒಂದು ನೀರು ಬ್ರೇಕಾಗಿ ಬರೋದ್ರಿಂದ ಅಲ್ಲೂ ಸಹ ಹಿಂಗ್ತದೆ. ಇದರಲ್ಲಿ ಮಣ್ಣನ್ನು ನಾನು ಬದುಗು ಹಾಕಿರೋದ್ರಿಂದ ಆ ಬದುಗಳಲ್ಲಿ ಸುಮಾರು ಒಂದು 200 ಹೆಬ್ಬೇವು, ಒಂದು 300 ತೇಗ, ಒಂದು 500 ಶ್ರೀಗಂಧನೂ ಸಹ ನಾಟಿ ಮಾಡಿದ್ದೀನಿ. ಎಲ್ಲದೂ ಸಹ ಚೆನ್ನಾಗಿ ಬಂದಿದೆ. ನಾನೇನು ಅದಕ್ಕೇನು ವಿಶೇಷವಾಗಿ ನೀರೇನು ಕೊಡೋದಿಲ್ಲ. ಈ ಮಳೆಗಾಲದಲ್ಲಿ ನೀರು ನಿಲ್ತದೆ. ಆಮೇಲೆ ತೆಂಗಿಗೆ ಇಡೋದ್ರಿಂದ ನಾನು ಡ್ರಿಪ್ ಸಿಸ್ಟಮಲ್ಲಿ ಕೊಡೋದ್ರಿಂದ ಅವಕ್ಕೂ ಸಹ ನೀರು ಅನುಕೂಲ ಆಗೋದ್ರಿಂದ ಇವತ್ತು ಉತ್ಕೃಷ್ಟವಾಗಿ ಇವತ್ತು ಹೆಬ್ಬೇವಿನ ಮರಗಳು ಇವತ್ತು ಭಾಳ ಚೆನ್ನಾಗಿ ಬಂದಿದೆ. ಸುಮಾರು ಸುತ್ತಳತೆ 3.5-4 ಅಡಿ ಬೆಳೆದಿದೆ. ಸುಮಾರು 25-30 ಅಡಿವರೆಗೂ ಅಂತರ 40 ಅಡಿನೂ ಸಹ ಬೆಳೆದಿದ್ದಾವೆ. ಈ ರೀತಿ ಎಲ್ಲ ಬೆಳೆದಿದೆ ಸರ್. ಆಮೇಲಿಂದ ನಾನು ಇದಕ್ಕೆ ಈಗಾಗಲೇ ನನಗೆ ಸಾಕಷ್ಟು ಸೊಪ್ಪು ಸಿಗೋದ್ರಿಂದ, ಹೆಬ್ಬೇವಿನ ಸೊಪ್ಪು ಸಿಗೋದ್ರಿಂದ ಇದನ್ನೆಲ್ಲನ ತೆಂಗಿನ ಮರದ ಬುಡಗಳಿಗೆ ಹಾಕಿ ಈ ಕಪ್ಪು ಮಣ್ಣು, ಇದು ಕೆಂಪು ಮಣ್ಣು, ಇದು ಒಂಥರ ಜಜ್ಜು ಮಿಶ್ರಿತ ಮಣ್ಣು, ಬೇರೆ ಕಡೆಯಿಂದ ಸುಮಾರು 1.5-2 ಕಿಲೋಮೀಟ್ರ್ ದೂರದಿಂದ ಕಪ್ಪು ಮಣ್ಣನ್ನು, ಎರೆಮಣ್ಣನ್ನು ತರಿಸಿ ಇವತ್ತು ಇದಕ್ಕೆ ಮಲ್ಚಿಂಗ್ ಮಾಡಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ತೋಟ ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಅನ್ನೋ ಒಂದು ಅಭಿಲಾಷೆ ನನ್ನಲ್ಲಿದೆ. ಹಾಗಾಗಿ ಇವತ್ತೆಲ್ಲ ರೈತರು ಸಹ ಈ ರೀತಿ ಪ್ರಯೋಗ ಮಾಡಿದರೆ ಖಂಡಿತ ಸಕ್ಸಸ್ ಆಗ್ಬೋದು. ಬರೀ ಸುಮ್ಮನೆ ನಾವು ತೆಂಗನ್ನು ಇಟ್ಟಿದ್ದೀವಿ ಅಂತ ಅಂದರೆ ಖಂಡಿತ ಅದಾಗೋದಿಲ್ಲ. ಎಲ್ಲರೂ ಸಹ ಅದನ್ನು ಭಾಳ ನಿಗಾ ವಹಿಸಿ ಮಾಡಿದರೆ ಇದರಲ್ಲಿ ಲಾಭ ಉಂಟು. ಎಲ್ಲ ಬಂದು ಕೆರೆಗಳೆಲ್ಲ ಸರ್ವನಾಶ ಆಗ್ತಾ ಇದಾವೆ. ಆದ್ರೆ ಲೋಕೇಶ್ ಸರ್ ಅವ್ರ ಜಮೀನಲ್ಲಿ ಒಂದು 200ಕ್ಕಿಂತ ಹೆಚ್ಚು ಕಂದಕಗಳು ಮಾಡ್ಕೊಂಡಿದ್ದಾರೆ. ಕಂದಕ ಅಂದ್ರೆ ಏನು ಅಂತ ಕೇಳೋಣ. ಯುವ ರೈತರುಗಳು ನೋಡ್ಬೋದು, ಮಳೆ ನೀರು ತುಂಬಾ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ಗೆ. ನಿಮಗೆ ಭೂಮಿಗೆ ಏನೇನು ಬೇಕು ಎಲ್ಲ ನಿಮಗೆ ಒಂದು ಅಂಶನೂ ನಿಮಗೆ ಮಳೆ ನೀರಲ್ಲಿ ಸಿಗುತ್ತೆ. ಸರ್ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಯಾಕೆಂದ್ರೆ ಮಳೆ ನೀರು ತುಂಬಾ ಇಂಪಾರ್ಟೆಂಟ್ ಒಂದು ಅಗ್ರಿಕಲ್ಚರ್ಗೆ. ಯುವತಿ ಗೊತ್ತಿಲ್ಲ, ಯಾಕೆಂದ್ರೆ ನಿಮ್ದು ಹೇಳ್ತೀರಿ ಇಲ್ಲೆಲ್ಲ ಬೋರ್ ಫೇಲ್ಯೂರ್ ಆಗಿತ್ತು ಸರ್, ನಾವು ಇಲ್ಲೆಲ್ಲ ಕಂದಕಗಳು ಮಾಡಿದ್ವಿ, ಆಮೇಲೆ ಎಲ್ಲ ನೀರು ಸಮೃದ್ಧಿಯಾಗಿ ಸಿಗುತ್ತೆ ಅಂತ. ಒಂದು ಬೆಟ್ಟದ ಮೇಲೆ ಮಾಡಿದ್ರ ಅದಕ್ಕೂ ಅಷ್ಟೇ ನೀರ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ದು ನೀರು ಕೆರೆಗಳಿತ್ತು ಅಂದ್ರೆ ನೀರು ಆಟೋಮೆಟಿಕಲಿ ಬೋರ್ ಸಕ್ಸಸ್ ಆಗುತ್ತೆ. ಈಗ ಕೆರೆಗಳಂತೂ ಅಭಿವೃದ್ಧಿ ಆಗ್ತಾನೆ ಇಲ್ಲ. ನೀವು ನೀರಿಗೆ ಏನ್ ಪ್ಲಾನ್ ಮಾಡಿದೀರಾ ಸರ್? ಈಗ ಮಳೆ ನೀರು ಯಾಕೆಂದ್ರೆ ನಾನು ಊರಿಗೆ ಅತಿ ಎತ್ತರ, ಈ ಊರು ತಗ್ಗಲ್ಲಿದೆ ಸರ್. ಸುಮಾರು ಊರಿಂದ 500 ಅಡಿ ಎತ್ತರದಲ್ಲಿದೆ ನಮ್ಮ ಜಮೀನು. ಇದು ಬೆಟ್ಟದ ಪಕ್ಕದಲ್ಲೇ ಇರೋದು. ಬೆಟ್ಟದ ಮೇಲಿಂದ ನೀರು ಹರಿದು ಬಂದು ಪ್ರಾರಂಭದಲ್ಲಿ ಫಸ್ಟ್ ಒಂದು ಕೃಷಿ ಹೊಂಡ ಇದೆ ಮೇಲ್ಗಡೆ ತುದಿಯಲ್ಲಿ. ಅಲ್ಲಿ ಕೃಷಿ ಹೊಂಡಕ್ಕೆ ನೀರು ನಿಂತ್ಕೊಂಡು ಆ ನಂತರ ಹರಿದು ಬಂದು ತಿರ್ಗಾ ಮತ್ತೆ ಕಂದಕಗಳನ್ನು ಮಾಡ್ತಿದ್ದೀನಿ. ಸುಮಾರು ಒಂದೊಂದು ಕಂದಕ 2,000 ಲೀಟರ್ ನೀರು ಹಿಡಿತದೆ ಸರ್. ಕಂದಕ ಅಂತ ಅಂದ್ರೆ ಗುಂಡಿಗಳು ಸರ್. ಅಲ್ಲಲ್ಲ, ಇಂಗು ಗುಂಡಿಗಳಲ್ಲ. ನೀರು ನಿಲ್ಲೋದಕ್ಕೆ ಈ ತರ ಇದು ಮಾಡಿದ್ದೀವಿ ಸರ್. ಈ ಬದಿನ ಪಕ್ಕದಲ್ಲಿ ಒಂದು ಕಾಲುವೆ ಟೈಪ್ ಮಾಡಿದ್ವಿ. ನಾವೊಂದು ನಾಲಾ ಬದುಗಳು ಅಂತಲೇ ನಾನು ಹೇಳ್ತಾ ಇರೋದು ಸರ್.
ಆ ಥರ ಇದು ಮಾಡಿದ್ವಿ. ಆಮೇಲೆ ಆ ನಂತರ ತಿರ್ಗಿ ಮತ್ತೊಂದು ಕೃಷಿ ಹೊಂಡ ಮಾಡಿದ್ವಿ ಇದ್ರ ಮೇಲ್ಗಡೆ. ತಿರ್ಗಿ ಅಲ್ಲಿಂದ ಅದು ತುಂಬಿ ಸರ್ ಇದು ಇದರಲ್ಲಿ ಬಂದು ತಿರ್ಗಿ ಈ ಕಡೆ ಮೇಲಿಂದ ನೀರು ಹರಿದು ಬಂದು ಸೀದಾ ಇಲ್ಲಿ ಇಂಗುಗುಂಡಿಗೆ ಬರ್ತದೆ ಸರ್. ಈ ಇಂಗುಗುಂಡಿ ಇದು ಸುಮಾರು ನಾನು ಇಂಗುಗುಂಡಿ ಮಾಡೋದಕ್ಕಿಂತ ಮೊದಲು 10 ನಿಮಿಷ ನೀರು ಬರ್ತಿರಲಿಲ್ಲ ಸರ್. ಇದು ಬೋರ್ವೆಲ್ಲಲ್ಲೇ ಒಂದು 350 ಅಡಿ ಅಷ್ಟೇ ಇದು ಕೊರೆದಿರೋದು ಅಂತ. ಇದರಲ್ಲಿ ಈಗ ಸುಮಾರು 10 ಅಡಿ ಆಳ ಮಾಡಿ ಅಲ್ಲಿಗೆ ಸುಮಾರು 1 ಮೀಟ್ರ್ ಆಳದ 10 ಮೀಟ್ರಲ್ಲಿ ಸುಮಾರು 1 ಮೀಟ್ರು ಸುಮಾರು 50 ಓಲ್ಗಳನ್ನ ಮಾಡಿದ್ವಿ. ಆ ಓಲಿಗೆ ಸುತ್ತಲೂ ಮೆಷನ್ನ ಸುತ್ತಿದ್ದೀನಿ 2 ಪದರದಲ್ಲಿ. ಆ ನಂತರ ಕಾಡುಗಲ್ಲಲ್ಲಿ ಸುಮಾರು ಇಷ್ಟು ದಪ್ಪನ ಕಲ್ಲುಗಳನ್ನ ಹಾಕಿದ್ವಿ. ತಿರ್ಗಿ ಅದರ ನಂತರ ಮೇಲ್ಗಡೆ ಇಡಿಗಲ್ಲು, ತಿರ್ಗಿ ಅದರ ಮೇಲೆ ಮತ್ತೆ 40 mm ಜಲ್ಲಿ, ತಿರ್ಗಿ ಅದರ ಮೇಲೆ ಸೊಳ್ಳೆ ಪರದಾನ ಹಾಕಿದ್ವಿ. ತಿರ್ಗಿ ಅದರ ಮೇಲೆ 20 mm ಜಲ್ಲಿ ಸಣ್ಣದು, ಅದ್ರ ಮೇಲೆ ತಿರ್ಗಿ ಮತ್ತೆ ಮೆಶ್ಶು, ತಿರ್ಗಿ ಅದರ ಮೇಲೆ ಮತ್ತೆ ಇದ್ದಿಲು. ಯಾಕಂದ್ರೆ ನೀರನ್ನ ಫಿಲ್ಟರ್ ಮಾಡೋದು ಅದು. ಈ ಒಂಡು ನೀರು ಬರ್ತದಲ್ಲ, ಆ ಒಂಡು ನೀರನ್ನ ಶೇಖರಣೆ ಮಾಡಿ ಸ್ವಚ್ಛವಾದ ನೀರನ್ನ ಬೋರಿಗೆ ಸಪ್ಲೈ ಮಾಡೋದಕ್ಕೆ ಅದನ್ನ ಇದ್ದಲನ್ನ ಬಳಸ್ತಾರೆ. ತಿರ್ಗಿ ಮತ್ತೆ ಅದ್ರ ಮೇಲೆ ಮತ್ತೆ ಸೊಳ್ಳೆ ಪರದೆ, ತಿರ್ಗಿ ಅದ್ರ ಮೇಲೆ ಮರಳನ್ನ ಹಾಕಿ ಇದು ಮಾಡಿದ್ವಿ. ಮೊನ್ನೆ ಒಂದ್ಸರಿ ಬಂದಾಗ ಎಲ್ಲ ತುಂಬ್ಕೊಂತು, ಇದೆಲ್ಲ ತುಂಬಿ ನೀರು ಸಾಕಷ್ಟು ನೀರು ಹೋಯ್ತು ಒಳಗಡೆ. ಅವತ್ತಿಂದಲೂ ಇವತ್ತಿನವರೆಗೂ ನನಗೆ ಒಳ್ಳೆ ಸಮೃದ್ಧಿಯಾದ ನೀರು ಬರ್ತದೆ. ಯಾಕಂದ್ರೆ ಇವತ್ತು ನನಗೆ ಸುಮಾರು ನೀರು ಬಳಕೆ ಆಗ್ತಾ ಇದೆ. ಅವತ್ತು ಬರೀ 10 ನಿಮಿಷ ಬರ್ತಿರಲಿಲ್ಲ. ಈಗ ಏನು ಕರೆಂಟ್ ಇವತ್ತು ಪೇಜ್ಗೆ ಇರುತ್ತೋ ಅಷ್ಟು ಅವರು ನೀರು ಚೆನ್ನಾಗಿ ಬರ್ತದೆ. 8 ಅವರ್ ಬರ್ತದೆ. 6 ಅವರ್ ಅಂದ್ರೆ ಹಗಲ 2 ಅವರ್ಸ್ ಮತ್ತೆ ರಾತ್ರಿ 4 ಅವರ್ಸ್ ಇರುತ್ತೆ. ಅಷ್ಟು ಅವರ್ಸು ಸಹ ಇದನ್ನ ನಾವು ನಿಲ್ಸೋದಿಲ್ಲ. ಹೌದೌದು. ಇವತ್ತು ರೈತರು ಖಂಡಿತ ಈ ತರದ ಎಲ್ಲರೂ ಪ್ಲಾನ್ ಮಾಡ್ಕೊಂಡ್ರೆ, ಯಾಕಂದ್ರೆ ಇದು ನನ್ನ ಒಬ್ಬನಿಂದಲೇ ಸಾಧ್ಯ ಇಲ್ಲ, ಇಡೀ ನಮ್ಮ ಊರುಗಳಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಈ ತರ ಮಾಡ್ಕೊಂಡ್ರೆ ಖಂಡಿತ ನಾವ್ ಯಾವುದೇ ನದಿ ನೀರಿನ ಇದಕ್ಕೆ ನಾವು ಬೇಡಿಕೆ ಇಡೋ ಅಂತ ಅವಶ್ಯಕತೆ ಏನಿಲ್ಲ. ಸಾಕು ಸಾಮಾನ್ಯಕ್ಕೆ 1 ಎಕರೆಯಲ್ಲಿ ಕನಿಷ್ಠ ಅಂದ್ರೆ 1 ವರ್ಷ ವಾಡಿಕೆ ಮಳೆಯಲ್ಲಿ 20 ರಿಂದ 25 ಲಕ್ಷ ಲೀಟರ್ ನೀರು ಸುಮ್ಮನೆ ಹರಿದು ವೇಸ್ಟ್ ಆಗಿ ಹೋಗ್ತದೆ. ಅಷ್ಟನ್ನ ನಮ್ಮ ಭೂಮಿಯಲ್ಲಿ ಬಿದ್ದಂತ ನೀರನ್ನ ನಮ್ಮ ಭೂಮಿಯಲ್ಲಿ ಹಿಂಗ್ಸಿದ್ರೆ, ಈ ತರ ಬೋರ್ವೆಲ್ಗಳಿಗೆ ನಾವು ರೀಚಾರ್ಜ್ ಮಾಡಿದ್ರೆ ಖಂಡಿತ ಅಂತರ್ಜಲ ನಾವು ಸರ್ ಇದನ್ನ ನಾನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿಸ್ತೆ ಫ್ರೀಯಾಗೇನೆ. ಸುಮಾರು 20,000 ರೂಪಾಯಿ ಖರ್ಚಾಗಿದೆ ಸರ್. 20,000 ನಾನು ಇದಕ್ಕೆ ಕ್ಲೀನ್ ಆಗಿ ನೀಟಾಗಿ ಮಾಡಿದ್ದೀನಿ ಸರ್. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೌದೌದು. ನಾನೇನು ಬಂಡವಾಳ ಸ್ವಂತ ಕೈಯಿಂದ ಹಾಕೊಂಡಿಲ್ಲ ಸರ್. ಇವತ್ತು ಸಾಕಷ್ಟು ಸರ್ಕಾರ ಯೋಜನೆಗಳನ್ನು ಕೊಡ್ತದೆ, ಜನಗಳು ಅದನ್ನ ದುರುಪಯೋಗ ಮಾಡ್ಕೊಂತಾರೆ. ಸರಿಯಾಗಿ ಈ ಕೃಷಿ ಹೊಂಡಗಳನ್ನಂತ ಮಾಡ್ತಾರೆ. ಕೃಷಿ ಹೊಂಡಗಳನ್ನ ಎಲ್ಲಿ ಮಾಡ್ತಾರೆ ಅಂದ್ರೆ ನೀರು ಹರಿಲ್ ಜಾಗದಲ್ಲಿ ಎಲ್ಲೋ ಮಾಡಿಕೊಂಡು ತಿರ್ಗಾ ಮತ್ತೆ ಬಿಲ್ ಆಗ್ತಿದಂಗೆ ಮುಚ್ಕೊಂಡ್ಬಿಡ್ತಾರೆ ಜನ. ಇದು ಶಾಶ್ವತವಾದಂತ ಒಂದು ಪರಿಹಾರ ಇದು. ಆಮೇಲೆ ಹೆಚ್ಚಿಗೆ ಜಾಗನೂ ಸಹ ಇದಾಗಲ್ಲ. ಇದ್ರ ಒಳಗಡೆ ಹನಿ ನೀರು ಸಹ ಫಿಲ್ಟರ್ ಆಗಿ ಹೋಗ್ತಾ ಇರುತ್ತೆ ಸರ್. ಇಂಥ ಯೋಜನೆಗಳನ್ನ ಪ್ರತಿಯೊಬ್ಬರು ಸಹ ಏನು ಇವತ್ತು ಬೋರ್ವೆಲ್ ಇದೆ ಖಂಡಿತ ಪ್ರತಿಯೊಬ್ಬರು ಸಹ ಏನು ಬೆಟ್ಟದ ಮೇಲಿಂದಲೇ ನೀರು ಹರಿದು ಬರ್ಬೇಕು ಅಂತ ಏನಿಲ್ಲ, ಸಾಕು ಅವರು ಜಮೀನಲ್ಲಿ ಹರಿದು ಬರೋ ನೀರು ಹೌದು. ಇವತ್ತು ನಾವು ಒಂದು ಬೋರ್ವೆಲ್ ಅಲ್ಲಿ ಒಂದು ವರ್ಷಕ್ಕೆ ಕನಿಷ್ಠ ಅಂದ್ರೆ ನಾವು ಬಳಸೋದ್ ನೀರು ಕನಿಷ್ಠ ಅಂದ್ರೆ 30 ರಿಂದ 40 ಲಕ್ಷ ಲೀಟರ್ ನೀರ್ನ ನಾವು ಆಚೆ ತೆಗೆದಾಕ್ತಿವಿ. ಒಂದು 40 ಲಕ್ಷ ಲೀಟರ್ ಮೇಲೆ ಆಚೆಗೆ. ಅಟ್ಲೀಸ್ಟ್ ಒಂದು ವರ್ಷದಲ್ಲಿ 25,000 ಲೀಟರ್ನಾದ್ರೂ ನಾವು ಅದಕ್ಕೆ ಕಳಿಸಿಲ್ಲ ಅಂದ್ರೆ ಖಂಡಿತ ಮುಂದಿನ ದಿವಸದಲ್ಲಿ ನಾವು ಎಲ್ಲ ಬರ್ಡನ್ ಮಾಡ್ಕೊಂಡ್ಬಿಡ್ತೀವಿ. ಇವತ್ತು ಯಾಕೆ ನಾನು ಈ ನಾಟಿ ಮತ್ತೆ ಈ ಹೈಬ್ರಿಡ್ಗೂ ನಾನು ಡಿಫ್ರೆನ್ಸ್ ಅಂತ ಅಂದ್ರೆ, ಇವತ್ತು ನಾಟಿ ಗಿಡ ಕಡಿಮೆ ಬೆಳೆ ಬರ್ತದೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇದರಲ್ಲಿ ಹೆಚ್ಚಿನ ಒಂದು ದ್ವಿಗುಣವಾಗಿ ಅಂದ್ರೆ ಡಬಲ್ ಆಗಿ ನಾನು ಬೆಳೆಯನ್ನು ನಾನು ಬೆಳಿಬೋದು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ತೆಂಗನ್ನ ನಾನು ಇಟ್ಟೆ. ನೀರಿಗೂ ಸಹ ಬಾಡಿಗೆ ಕೊಡಬೇಕು, ಮತ್ತೆ ಭೂಮಿಗೂ ಸಹ ಅವನು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು. ಅಷ್ಟೆಲ್ಲ ಕಟ್ಟಿ ಸಹ ಇವತ್ತು ಅಲ್ಲಿನ ರೈತ ಇವತ್ತು BMW ಕಾರು ಮತ್ತೆ ಒಳ್ಳೊಳ್ಳೆ ಐಫೈ ಕಾರ್ಗಳನ್ನ ಇಟ್ಕೊಂಡು ಓಡ್ತಾನೆ. ಇವತ್ತು ನಮಗೆ ಎಲ್ಲದೂ ಸಹ ಫ್ರೀ ಇದೆ. ಇವತ್ತು ನಮಗೆ ಕರೆಂಟ್ ಫ್ರೀ ಇದೆ, ಮತ್ತೆ ಇವತ್ತು ಎಲ್ಲ ವಾತಾವರಣ ಇದೆ, ಎಲ್ಲದು ಪ್ರತಿಯೊಂದು. ಇವತ್ತು ಜಮೀನು ಸಹ ಇವತ್ತು ಸರ್ಕಾರ ಫ್ರೀಯಾಗಿ ಕೊಟ್ಟರು ಸಹ ಇವತ್ತು ನಮ್ಮ ರೈತರು ನಾವು ಇವತ್ತು ಜೀವನ ಮಾಡೋದು ಕಷ್ಟ ಅನ್ನೋದು. ಯಾಕೆಂದ್ರೆ ಇವತ್ತು ಉತ್ಕೃಷ್ಟ ಬಂದರೂ ಸಹ ಇವತ್ತು ನಾವು ಬೆಳೆಯೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ನಮಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಇವತ್ತು ಸರ್ಕಾರ ಇವತ್ತು ಕೊಡ್ತಾ ಇಲ್ಲ. ಇವತ್ತು ಖಂಡಿತ ನಮಗೆ ಸರ್ಕಾರ ಇವತ್ತು ಯಾವುದೇ ನಮಗೆ ಸಬ್ಸಿಡಿ ಬೇಡ. ನಮ್ಮ ರೈತ ನಾವು ಖಂಡಿತ ನಾವು ಸಬ್ಸಿಡಿ ಕೇಳೋದಿಲ್ಲ, ನಿಮ್ಮ ಯಾವುದೇ ಆದಂಥ ಸೌಲಭ್ಯ ಕೇಳಲ್ಲ. ನಾವು ರೈತನಿಗೆ ಕರೆಕ್ಟಾಗಿ ನೀವು ಒಂದು ಬೆಲೆಯನ್ನು ಫಿಕ್ಸ್ ಮಾಡಿದರೆ, ಇಂತಿಂಥ ಬೆಳೆಗಿಂತ ಬೆಲೆ ಅಂತ ನೀವೊಂದು ಫಿಕ್ಸ್ ಮಾಡಿ ನಮ್ಮ ರೇಟ್ ಇವತ್ತು ಮಾಡಿದರೆ ಖಂಡಿತ ನಾವು ರೈತರು ಇವತ್ತು ಉದ್ಧಾರ ಆಗ್ತೀವಿ. ಯಾಕಂದರೆ ನೀವು ಈಗ ನಾಟಿ ತೆಂಗಿನಕಾಯಿ ಬೆಳೀತಾ ಇದ್ರಿ, ನಾಟಿ ತೆಂಗಿನಕಾಯಿ ಗೊತ್ತೋದೆಲ್ಲ ಒಂದು ಹಿಂದಿಂದೆಲ್ಲ ನಾಟಿ ಅಂತ ಆ ಥರ. ಈಗ ನಾನು 2.5 ವರ್ಷಕ್ಕೇ ಇದರಿಂದ ಬೆಳೆ ಸ್ಟಾರ್ಟ್ ಆಯಿತು. ಈಗ ನಾನು ನಾಟಿ ಗಿಡ ಹಿಡಿದ ಸುಮಾರು 8 ರಿಂದ 10 ವರ್ಷ ಬೇಕಾಯಿತು. ಆಮೇಲೆ ಇದರಲ್ಲಿ ಒಳ್ಳೆ ಒಂದು ಗುಣಮಟ್ಟ ಇದೆ. ಒಳ್ಳೆ ಎಳ್ನೀರಿಗೆ ಹೋದರೆ ಒಳ್ಳೆ ಸ್ವೀಟ್ ಇದೆ ನೀರು. ಕಾಯಿ ಇದು ಮಾಡಿದ್ರು ಸಹ
ಒಳ್ಳೆ ಕಾಯಿನೂ ಸಹ ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ವೆಯ್ಟ್ ಇದೆ, ಒಳ್ಳೆ ದಳ ಇದೆ ಸರ್. ಸುಮಾರು ಒಂದು ಕಾಯಲ್ಲಿ 3/4 ಇಂಚು ದಳ ಇರುತ್ತೆ. ಇದನ್ನ ನಾನು ತಮಿಳ್ನಾಡು ಪಲಾಚಿಯಿಂದ ತರಿಸಿರೋದು ಸಸಿ ಇದು. ಯಾಕೆಂದ್ರೆ ಫಾರ್ಮ್ ಅಲ್ಲಿ ಇತ್ತು, ನಾನು ಅಲ್ಲಿ ಫಸ್ಟ್ ಹೋಗಿ ನೋಡ್ಕೊಂಬಂದು ಅಲ್ಲೆಲ್ಲ ಸಾಕಷ್ಟು ಜನ, ಸುಮಾರು ಒಬ್ಬೊಬ್ಬ ರೈತ ಸಾವಿರಾರು ಗಿಡನ ಬೆಳೆಸಿದ್ದಾರೆ. ಒಳ್ಳೆ ಉತ್ಕೃಷ್ಟವಾದ ಬೆಳೆ ಇತ್ತು. ಹಾಗಾಗಿ ನಾನು ಸಹ ಇದನ್ನ ಮಾಡಬೇಕು ಅನ್ನೋ ಒಂದು ಮನಸ್ಸು ಮಾಡಿ ಈ ಗಿಡನ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಸರ್. ಈಗ ಬಂದಿದ್ದು ಎಷ್ಟು ವರ್ಷಕ್ಕೆ ಫಸಲು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? 2.5 ವರ್ಷಕ್ಕೆ ಒಂಬಳೆ ಸ್ಟಾರ್ಟ್ ಆಯಿತು. ತುಂಬಾ ಜನಗಳು ನೋಡ್ತಾ ಇರ್ತಾರೆ, ಗುಂಡಿ ಎಷ್ಟು ಆಳ ಗುಂಡಿ ಹೊಡೆದ್ರಿ? ಯಾಕೆ ತುಂಬಾ ಒಂದು ಸ್ಕೂಲ್ಗಳಲ್ಲಿ ಹೋದ್ರೆ ಎಜುಕೇಶನ್ ಅಂತ ಹೇಳ್ಕೊಡಲ್ಲ. ಈಗ ಅಗ್ರಿಕಲ್ಚರ್ ಯಾರು ಮಾಡ್ಕೊಡೋದು ಅಂತ ಯಾರು ಹೇಳ್ಕೊಡಲ್ಲ. ಈಗ ತುಂಬಾ ಜನ ಯೂಸ್ ನೋಡ್ತಾ ಇರ್ತಾರೆ. ಈಗ ಗುಂಡಿ ಎಷ್ಟು ಆಳ ಹೊಡೆದ್ರಿ, ಅದಕ್ಕೆ ಯಾವ ತರ ಪೌಷ್ಟಿಕಾಂಶ ಕೊಟ್ಟಿರಿ? ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಒಬ್ರು ಬೇವಿನ ಹಿಂಡಿ ಹಾಕ್ತಾರೆ, ಸಗಣಿ ಗೊಬ್ಬರ, ಒಳ್ಳೆ ಕರ್ಗಿದ ಗೊಬ್ಬರ ಹಾಕ್ತಾರೆ, ಯಾವ್ದು ಕುರಿ ಗೊಬ್ಬರ, ಸಗಣಿ ಗೊಬ್ಬರ, ಅವ್ರಿಗೆ ಅನುಕೂಲ ತಕ್ಕನಾಗ ಹಾಕ್ತಾರೆ. ನಿಮಗೆ ಯಾವ ತರ ಅನುಕೂಲಕ್ಕೆ ತಕ್ಕನಾಗ ಯಾವ ಗೊಬ್ಬರ ಹಾಕಿದ್ರಿ? ಎಷ್ಟು ಗುಂಡಿ ಹೊಡೆದ್ರಿ? ನಾನು ಸುಮಾರು 3-3.5 ಅಡಿ ಗುಂಡಿ ತೆಗೆಸ್ದೆ. ತೆಗ್ಸಿ ನಂತರ ಅದಕ್ಕೆ ಸೊಪ್ಪನ್ನ ನಾಟಿ, ನಂದು ಇನ್ನೊಂದು ತೋಟದಲ್ಲಿ ಸಾಕಷ್ಟು ಬೇವಿನ ಮರಗಳಿದೆ ಸರ್. ಆ ಬೇವಿನ ಸೊಪ್ಪನ್ನೆಲ್ಲ ತಂದು ಸುಮಾರು ಒಬ್ಬ ಮನುಷ್ಯ ಹೊರಷ್ಟು ಅಂತ ಒಂದೊಂದು ಹೊರೆ ಸೊಪ್ಪನ್ನು ಹಾಕಿ, ತಿರ್ಗಿ ಅದ್ರ ಮೇಲ್ಗಡೆ ಇಲ್ಲಿ ಬೋರನ್ ಕಣಿವೆ ಅಂತ ಕೆರೆ ಇದೆ ಸರ್, ಆ ಕೆರೆ ಗೋಡನ್ನ ತಂದು ಮೇಲ್ಗಡೆ ಹಾಕಿ, ತಿರ್ಗಿ ಮತ್ತೆ ಅದ್ರ ಮೇಲೆ ಸುಮಾರು 2 ಮಂಕ್ರಿ ಇದು ಕುರಿ ಗೊಬ್ಬರನ, ಯಾಕಂದ್ರೆ ನಂದು ಕುರಿ ಫಾರ್ಮ್ ಬೇರೆ ಇತ್ತು, ಹಂಗಾಗಿ ಕುರಿ ಗೊಬ್ಬರವನ್ನು ನಾನು ಹಾಕ್ತೆ. ತಿರ್ಗಿ ಅದ್ರ ಮೇಲೆ ಮಣ್ಣನ್ನು ಹಾಕಿ ಸುಮಾರು 6 ತಿಂಗಳು ಇದನ್ನ ನಾನು ಹಾಗೇನೆ ಮುಚ್ಚಿಸ್ದೆ ಸರ್. ಒಂದು ಸ್ವಲ್ಪ ಮಳೆ ಆಗಿ ಚೆನ್ನಾಗಿ ಅದೆಲ್ಲ ಕೊಳ್ತ್ಕೊಳ್ಳಿ ಅಂತಾನೆ. ಯಾಕೆ ಅಂದ್ರೆ ಈಗ ಅದು ಒಂದು ರಿಸರ್ವ್ ಫುಡ್ ಇದ್ದಂಗೆ. ಈಗ ಒಂದು ಪಕ್ಷಿ ಬೇರೆ ಕಡೆ ಆರೋಗುತ್ತೆ, ಒಂದು ಪ್ರಾಣಿ ಇನ್ನೊಂದು ಕಡೆ ನಡ್ಕೊಂಡೋಗಿ ಆಹಾರ ಹುಡುಕೊಂಡ್ ತಿನ್ನುತ್ತೆ. ಆದ್ರೆ ಇದು ಲೈಫ್ ಲಾಂಗ್ವರೆಗೂ ಅಲ್ಲೇ ಆಹಾರ ಹುಡುಕಬೇಕು. ಹಂಗಾಗಿ ನಾವು ತಿರ್ಗಾ ತೆಂಗಿನ ಗಿಡ ನೆಟ್ಟಾಗ ನಾವು ಆಹಾರ ಕೊಡೋಕ್ಕಾಗೋದಿಲ್ಲ ಸರ್. ಇದನ್ನ ಮುಂಚಿತವಾಗಿ ನಾವು ಇಡಬೇಕಿಂತ ಅದಲ್ಲೇನೆ ನಾವು ಆಹಾರವನ್ನು ಕೊಟ್ರೆ ಅವಾಗ ಅದು ಒಳ್ಳೆ ಗಿಡ ಸಮೃದ್ಧಿ ಬರೋದಕ್ಕೆ ಸಾಧ್ಯವಾಗ್ತದೆ ಸರ್. ಕಾಡು ಮಣ್ಣು, ಕಾಡು ಮಣ್ಣು, ಕೆರೆ ಮಣ್ಣಾಗ್ಲಿ ಹೌದೌದು. ಒಂದು ಟ್ರ್ಯಾಕ್ಟರ್ ಹಾಕ್ತಾರೆ, ಎಷ್ಟು ಹಾಕ್ತೀರಾ ಸರ್ ಇದಕ್ಕೆ? ಸರ್ ಒಂದು ಲೋಡ್ ಹಾಕ್ಸಿದೀನಿ ಸರ್. ಈಗ ಮಣ್ಣಿನ ಒಂದು ಲೋಡ್ ಅಂದ್ರೆ ಎಷ್ಟು? ಒಂದು ಟ್ರ್ಯಾಕ್ಟರ್ ಲೋಡ್. ಒಂದು ಟ್ರ್ಯಾಕ್ಟರ್ ಲೋಡ್, ಒಂದೊಂದು ಮರಕ್ಕೆ ಒಂದೊಂದು ಟ್ರ್ಯಾಕ್ಟರ್ ಲೋಡ್ ಹಾಕಿದ್ದೀನಿ. ಓಕೆ, ನಾವು ಯಾವ ತರ ಇದು ಕೆಲಸ ಮಾಡಿಸ್ತಾ ಇರ್ತೀವಿ ಅದಕ್ಕೆ ಬರುತ್ತೆ ಸರ್. ಈಗ ದಿನಕ್ಕೇನೋ 500 ಲೀಟರ್ ಆಯ್ತು ಕಾಯಿಲೆಗಳು. ಈಗ ಇದೆಲ್ಲ ಎಷ್ಟು ವರ್ಷದ ಮರ ಇದು ಸರ್? ಇದು 4 ವರ್ಷ ಮರ. 4 ವರ್ಷ. ಇದು ಒಂದು 2.5 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 1 ವರ್ಷಕ್ಕೆ ಎಷ್ಟು ಕಾಯಿ ಬಿಡುತ್ತೆ ಮರದಲ್ಲಿ ಸರ್? ಅಂದ್ರೆ ನಾವು ಮಾಡ್ದಂಗೆಲ್ಲ ಇದ್ದಿರ್ತದೆ ಸರ್. ಒಟ್ಟಿಗೆ ವರ್ಷ ಒಂದು ಸುಮಾರು 10-12 ಒಂಬಳೆ ಬರ್ತದೆ. ಅಷ್ಟರಲ್ಲೂ ಸಹ ಒಳ್ಳೆ ಚೆನ್ನಾಗಿ ನಾವು ಆಹಾರವನ್ನು ಕೊಟ್ರೆ ಅವೆಲ್ಲವನ್ನು ಬಿಟ್ಟಂತ ಹರಳೆಲ್ಲವೂ ನಿಲ್ತವೆ. ಯಾಕಂದ್ರೆ ಇನ್ನು ಪ್ರಾರಂಭ ಇದು. ಇನ್ನು ಮರ ದೊಡ್ಡವಾದಾಗ ಇನ್ನೂ ಚೆನ್ನಾಗಿ ನನಗೆ ಉತ್ಕೃಷ್ಟವಾದ ಬೆಳೆ ಬರ್ತದೆ. ಈಗೇನಾಗುತ್ತೆ ಅಂದ್ರೆ ಗೊನೆಗಳು ಬಾರಕ್ಕೆ ನಿಲ್ಲಕ್ಕಾಗೋದಿಲ್ಲ, ಗರಿಗಳು ಮುರ್ಕೊಳ್ತವೆ. ಈ ರೀತಿ ಎಲ್ಲ ಇದಾಗೋದ್ರಿಂದ ಇನ್ನೂ ಸ್ವಲ್ಪ ಎತ್ತರ ಹೋದ್ರೆ ಅವಾಗ ಕಾಯಿಗಳು ಕರೆಕ್ಟಾಗಿ ಗೊಂಚಲು ಇದ್ರ ಮೇಲೆ ನಿಲ್ಲೋದಕ್ಕೆ ಸಾಧ್ಯವಾಗ್ತದೆ ಸರ್. ಇದ್ರ ಬಂದು ವಿಶೇಷತೆ ಇದು ಎಳ್ನೀರಿಗೂ ಆಗುತ್ತೆ, ಕಾಯಿಗೂ ಆಗುತ್ತೆ, ಕೊಬ್ಬರಿಗೂ ಆಗುತ್ತೆ. ಹೌದೌದು. ಇದು ಸಂಪೂರ್ಣ ಅಂತ ತಳಿ ಹೆಸರು. ಇನ್ನೊಂದು ಪುಷ್ಕಳ ಅಂತ ಇದೆ, ಅದನ್ನ 2 ಮರ ಇಟ್ಟಿದ್ದೀನಿ. ಆ 2 ಗಿಡಕ್ಕೆ ನನ್ನ 2 ಹೆಣ್ಣು ಮಕ್ಕಳ ಹೆಸರು ಇಟ್ಟಿದ್ದೀನಿ ಸರ್. ಒಂದು ತೇಜಸ್ವಿನಿ, ಒಂದು ಧನ್ವಂತರಿ ಅಂತಾನೆ. ಯಾಕೆಂದ್ರೆ ಒಂದು ನೆನಪಿಗಿದೆಯೋ ಅದೊಂದು ಇದಿರ್ಲಿ ಅನ್ನೋ ಉದ್ದೇಶಕ್ಕೆ. ಅದು ಬರೀ ಎಳ್ನೀರನ್ನ ಅಷ್ಟೇ ಕೊಡುತ್ತೆ, ಎಳ್ನೀರು ಮಾತ್ರ ಅಷ್ಟೇನೆ. ಅದರಲ್ಲಿ ಕಾಯಿನ ಬರುತ್ತೆ ಅಂತ ಇದಿಲ್ಲ. ಒಂದು ಸಸಿ ನಾನು ಅವತ್ತಲೇ ತಂದು 4 ವರ್ಷದಿಂದನೇ 800 ರೂಪಾಯಿ ಒಂದು ಸಸಿ ಸರ್ ಅದು. ಓಕೆ, ಯುವ ರೈತರುಗಳು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಪ್ರಾಪರ್ ಎಜುಕೇಶನ್ ಬೇಕು. ಈ ಲೋಕೇಶ್ ಸರ್ ಹತ್ರ ಒಂದು ಇನ್ಸ್ಪಿರೇಷನ್ ತಗೋಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಯಾವುದೇ ಬೆಳೆ ಇರ್ಬೋದು, ನೀರು ಇಂಪಾರ್ಟೆಂಟು. ಅದಕ್ಕೆ ಹೇಳೋದು, ಇವ್ರೊಂದು ಪ್ಲಾನ್ ಮಾಡಿದ್ದಾರೆ, 200 ಹೊಂಡಗಳು ಮಾಡ್ಕೊಂಡಿದ್ದಾರೆ. ಇವ್ರ ಜಮೀನಲ್ಲಿ ಏನ್ ನೀರು ಬೀಳುತ್ತೆ ಅದು ಇವ್ರ ಜಮೀನಲ್ಲೇ ಕರಗಬೇಕು. ನಾಲಬದುಗಳು ಅಂತಾರೆ. ಒಂದೊಂದು ಹಳ್ಳಿ ಕಡೆ ಒಂದೊಂದು ಭಾಷೆಗಳಲ್ಲಿ 3 ಕೃಷಿ ಹೊಂಡಗಳು, 3 ಕೃಷಿ ಹೊಂಡ, 200ಕ್ಕಿಂತ ಹೆಚ್ಚು ನಾಲೆಬದುಗಳು, ಒಂದು ಇಂಗುಗುಂಡಿ, ಬೋರ್ವೆಲ್ ಇಂಗುಗುಂಡಿ. ಅಂದ್ರೆ ಲಾಸ್ಟ್ ನಮ್ಮ ಜಮೀನಿಂದ ಬಿದ್ದಂತ ನೀರು ಈ ಕೃಷಿ ಹೊಂಡ ಮತ್ತೆ ನಾಲಾಬದುಗಳನ್ನ ತುಂಬಿ ಹೆಚ್ಚಾಗಿ ವೇಸ್ಟ್ ಆಗಿ ಹೋಗುತ್ತಲ್ಲ, ಆ ಸ್ಟೇಜ್ ಅಲ್ಲಿ ಅವಾಗ ಎಲ್ಲದೂ ಸಹ ನೀರು ಸೀದಾ ಇಂಗುಗುಂಡಿ ಹೋಗುತ್ತೆ. ಇಂಗುಗುಂಡಿಯಿಂದ ಸೀದಾ ಬೋರ್ವೆಲ್ಗಳ ಮೂಲಕ ಬೇರೆ ಹೊರಗಡೆ ಎಲ್ಲದು ಎಲ್ಲೆಲ್ಲಿ ಅದ್ರದ ಸಂಪರ್ಕ ಇದೆ ಅಲ್ಲೆಲ್ಲ ಹೊರಟೋಗ್ತಾ ಇರೋದು. ಹಂಗೆ ಸಂಪೂರ್ಣವಾಗಿ ಎಲ್ಲ ರೈತರು ಸಹ ಇದೇ ರೀತಿನೇ ಮಾಡ್ಕೊಂಡ್ಬಿಟ್ರೆ ಖಂಡಿತ ನಾವು ಖಂಡಿತ ಅದನ್ನ ನಾನು ತಪ್ಪಿಸ್ಬೋದು. ಇವತ್ತು ಸುಮ್ಮನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಇವತ್ತು ಬೋರ್ವೆಲ್ಗಳು ಕೊಡಿಸ್ತಾ ಇರ್ತೀವಿ. ಈಗ ಸುಮಾರು 1 ಎಕರೆಯಲ್ಲಿ ಕನಿಷ್ಠ ಅಂದ್ರೆ ವಾಡಿಕೆ ಮಳೆ, ನಮ್ಮ ಸಾಧಾರಣವಾದಂಥ ವಾಡಿಕೆ ಮಳೆಯಲ್ಲಿ 20-25 ಲಕ್ಷ ಲೀಟರ್ ನೀರು 1 ಎಕರೆ ಭೂಮಿ ಮೇಲೆ ಬೀಳುತ್ತೆ ಅಂತ ಒಂದು ಅಂದಾಜಿದೆ. ಅಷ್ಟು ನೀರು ಸಹ ಇವತ್ತು ಹರಿದು ಬೇರೆ ಎಲ್ಲೋ ಕೆರೆಗೋ ಎಲ್ಲೋ ಇರೋ ಕಟ್ಟೆಗೋ ಹೋಗ್ತದೆ. ಇವತ್ತು ನಮ್ಮ ಜಮೀನಿನಲ್ಲಿ ನಮ್ಮ ಪ್ರತಿಯೊಬ್ಬ ರೈತರು ಸಹ ಅವ್ರವ್ರ ಜಮೀನಿನಲ್ಲಿ ಅವ್ರವ್ರ ನೀರು ಬಿದ್ದಂಥ ನೀರನ್ನ ಅವ್ರವ್ರ ಜಮೀನಿನಲ್ಲಿ ಹಿಂಗಿಸ್ಕೊಂಡ್ರೆ ಖಂಡಿತ ನಾವು ಇವತ್ತು ಬಾವಿಯಲ್ಲೂ ಸಹ ನಾವು ನೀರು ನೋಡ್ಬೋದು ಇವತ್ತು.